ನಿರಂತರವಾಗಿ ಮಳೆ ಸುರಿದಿದೆ. ಇಡೀ ಬೆಂಗಳೂರೇ ಅಸ್ತವ್ಯಸ್ತ ಆಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಬಿಜೆಪಿ ನಾಯಕರು ರೌಂಡ್ಸ್ ಹಾಕಿದ್ದಾರೆ. ಇವತ್ತು ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದರ ಬಗ್ಗೆ ಅಲ್ಲಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ವಿಜಯೇಂದ್ರ ಆರ್ ಅಶೋಕ್ ಅವರು ಭೇಟಿ ಕೊಟ್ಟರು. ಮಳೆಯ ಅವಾಂತರಕ್ಕೆ ಬಿಬಿಎಂಪಿ ಹಾಗೆಯೇ ಸರ್ಕಾರವೇ ಕಾರಣ ಅಂತ ಹೇಳಿ ಕಿಡಿಕಾರಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕಸದ ಗುಡ್ಡೆ ಮೇಲೆ ಪ್ಲೇ ಕಾರ್ಡ್ ನೆಟ್ಟು ಬಿಜೆಪಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರ ಇರುವ ಪ್ಲೇ ಕಾರ್ಡ್ ಅನ್ನ ಅಲ್ಲಿ ಅವರು ಇಟ್ಟಿದ್ದಾರೆ. ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತಹ ಪೋಸ್ಟರ್ ಅನ್ನ ಕೂಡ ಅಲ್ಲಿ ಹಾಕಲಾಗಿತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಕೂಸು ಬ್ರ್ಯಾಂಡ್ ಬೆಂಗಳೂರು. ಈ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಕಸದ ರಾಶಿಯ ಮೇಲೆ ಅಲ್ಲಿ ಪ್ಲೇ ಕಾರ್ಡ್ಗಳನ್ನ ಇಟ್ಟು ಕಸದ ಗುಡ್ಡೆಯ ಮೇಲೆ ಬಿಜೆಪಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರ ಇರುವ ಪ್ಲೇ ಕಾರ್ಡ್ ಅನ್ನ ಇಟ್ಟು ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಅಲ್ಲಿ ಮಾಡಲಾಗಿದೆ. ದೃಶ್ಯಗಳಲ್ಲಿ ಕೂಡ ನೀವು ಗಮನಿಸ್ತಿದ್ದೀರಿ. ಇದೀಗ ನನ್ನ ಜೊತೆ ಮಾತನಾಡೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಇದ್ದಾರೆ. ಮಾತಾಡ್ತೀನಿ ಸರ್, ಇವತ್ತು ಮಳೆಹಾನಿ ಪ್ರದೇಶಗಳಲ್ಲಿ ಭೇಟಿ ಕೊಡ್ತಾ ಇದ್ದೀರಾ, ಏನೆಲ್ಲ ಕಾರಣಗಳು ತಿಳಿದು ಬಂದಿದ್ದಾವೆ? ನೋಡ್ರಿ, ಬಹಳ ಪ್ರಮುಖವಾಗಿ ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇತ್ತು. ಬೆಂಗಳೂರು ಮಹಾನಗರದಲ್ಲಿ ಕಾಂಟ್ರಾಕ್ಟ್ಗಳಿಗೆ ಪೇಮೆಂಟು ಕೂಡ ಆಗದೇನೆ ಕೆಲಸ ಕಾರ್ಯಗಳು ಹಾಗೆ ನಿಂತಿದೆ. ಆದರೆ ಕಳೆದ 2 ವರ್ಷದಿಂದ ಗ್ರೇಟರ್ ಬೆಂಗಳೂರು ಅಂತೇಳಿ ಹರಿಕತೆ ಕೇಳ್ತಾ ಇದ್ದೇವೆ ಹೊರತು ಸಚಿವರುಗಳ ಬಾಯಲ್ಲಿ. ಆದರೆ ಬೆಂಗಳೂರ ಅಭಿವೃದ್ಧಿಯ ದೃಷ್ಟಿಯಿಂದ ಇಲ್ಲಿರ್ತಕ್ಕಂಥ ಜ್ವಲಂತ ಸಮಸ್ಯೆಗಳನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ಒಂದು ಕ್ರಮವನ್ನು ಉಸ್ತುವಾರಿ ಸಚಿವರು ತೆಗೆದುಕೊಂಡಿಲ್ಲ, ರಾಜ್ಯ ಸರ್ಕಾರ ತೆಗೆದುಕೊಂಡಿಲ್ಲ. ಇದರ ಪರಿಣಾಮ ಇವತ್ತು ಬೆಂಗಳೂರು ಅಂತಕ್ಕಂಥದ್ದು ನೋಡಿ, ಕೇವಲ 3-4 ತಾಸು ಮಳೆ ಬಂದರೆ ಇವತ್ತು ಇಡೀ ಭಾಗದ ಪ್ರದೇಶ ಮುಳುಗೋಗ್ತದೆ ಅಂತ ಹೇಳಿದ್ರೆ 3 ಜನ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ರಾಜಕೀಯ ಮಾಡೋದಕ್ಕಿಂತ ಬದಲಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ನೀವು ಹೊಸಪೇಟೆನಲ್ಲಿ ಕೂತ್ಕೊಂಡು ಸರ್ಕಾರದ 2 ವರ್ಷ ಏನು ಮುಗಿಸಿದ್ದೇವೆ ಅಂತೇಳಿ ಇವತ್ತು ಜಾತ್ರೆ ಮಾಡೋಕೆ ಹೊರಟಿದ್ರೆ ಅದನ್ನು ಬಿಟ್ಟು ಇಲ್ಲಿ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಕಾಂಗ್ರೆಸ್ ನಾಯಕರುಗಳು ಹೇಳ್ತಾ ಇದ್ದಾರೆ ಬಿಜೆಪಿ ಅವಧಿಯಲ್ಲಿ ಈಸ್ಟ್ ಬೆಂಗಳೂರು ಸಂಪೂರ್ಣವಾಗಿ ಜಲಾವೃತ ಆಗಿತ್ತು ಅಂತ. ಈಗ ಆ ಕತೆ ಕೇಳೋದಕ್ಕೆ ಜನ ಕೂತಿಲ್ಲ. ಇಲ್ಲಿ ಜನ ಕೇಳ್ತಾ ಇರೋದು ನಮ್ಮ ಸಮಸ್ಯೆಗೆ ಪರಿಹಾರ ಕೊಡಿ. ನೀವು ಗ್ರೇಟರ್ ಬೆಂಗಳೂರು ಅಂತ ಮಾತನಾಡ್ತಾ ಇದ್ರಿ, ಸಾವಿರಾರು ಕೋಟಿ ಅನುದಾನ ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ. ಅನುದಾನ ಕೊಟ್ಟು ಬೇಗ ಕಾಮಗಾರಿಗಳನ್ನು ಮುಗಿಸಿ ಅಂತೇಳಿ ಬೆಂಗಳೂರು ಜನ ಕೇಳ್ತಾ ಇದ್ದಾರೆ. ಸರ್, ಇದಕ್ಕೆ ಕಾಮಗಾರಿಗಳು ಏನು ಅರ್ಧಕ್ಕೆ ನಿಂತಿದ್ದಾವೆ, ತತ್ಕ್ಷಣದ ಪ್ರಾರಂಭ ಆಗಬೇಕು. ಮಳೆ ಬರುತ್ತೆ ಅಂತೇಳಿ ರಾಜ್ಯ ಸರ್ಕಾರ ಗೊತ್ತಿರಲ್ವಾಗಾದ್ರೆ, ಸಚಿವರುಗಳಿಗೆ ಗೊತ್ತಿರಲ್ವಾಗಾದ್ರೆ, ನಿನ್ನೆ ಮುಖ್ಯಮಂತ್ರಿಗಳನ್ನ ಗಮನಿಸ್ತಾ ಇದ್ದೆ, ಏನ್ ನೀರು ಬೆಂಗಳೂರಲ್ಲಿ ನೀರಿದೆ ತೆಗೆದು ಹೊರಗೆ ಹಾಕಿ, ಎಲ್ಲಿಗೆ ಹಾಕ್ತಾರೆ ನೀರನ್ನು ಹೊರಗಡೆಗೆ? ಈ ರೀತಿ ಹುಚ್ಚಾಟಿಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಮಳೆ ಬರುತ್ತೆ ಅಂತ ಗೊತ್ತಿದ್ರು ಸಹ ಯಾವುದೋ ಒಂದು ಕ್ರಮವನ್ನು ಕೈಗೊಳ್ಳದೇನೆ ಈ ರೀತಿ ಬೆಂಗಳೂರು ಜನತೆ ಜೊತೆ ಚಲ್ಲಾಟ ನಾಡ್ತಾ ಇದ್ದಾರೆ, ಸರಿಯಲ್ಲ. ಸಾಧನಾ ಸಮಾವೇಶ ಮಾಡ್ತಾ ಇದೆ ಸರ್ಕಾರ. ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಜಲಾವೃತ ಆಗಿದೆ, ಮುಜುಗರ ಆಗಲ್ಲ ಸರ್ಕಾರಕ್ಕೆ ಅಂತ. ಈ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ, ಏನೂ ಇದಿಲ್ಲ. ಜನನೂ ಕೂಡ ಸರ್ಕಾರದ ಬಗ್ಗೆ ವಿಶ್ವಾಸ ಕಳೆದುಕೊಂಡಿದ್ದಾರೆ. ಓಕೆ, ಇದೀಗ ನಮ್ಮ ಜೊತೆ ಮಾತಾಡಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇದ್ದಾರೆ. ಮಾತಾಡ್ತೀವಿ ಸರ್. ಏನ್ ಸರ್ ಪ್ಲೇ ಕಾರ್ಡ್ ಇದು? ಬೇಜವಾಬ್ದಾರಿ ಸರ್ಕಾರ, ಬೇಜವಾಬ್ದಾರಿ ಮಂತ್ರಿಗಳು ಲೂಟಿ ಮಾಡ್ತಾ ಇದ್ದಾರೆ ಹೊರತು ಬೆಂಗಳೂರು ಬಗ್ಗೆ ಗಮನ ಕೊಡ್ತಾ ಇಲ್ಲ. ನೀವು ಕೂಡ ಬೆಂಗಳೂರಿನ ಹಿರಿಯ ಶಾಸಕರು, ಈ ಘಟ್ಟಕ್ಕೆ ಏನ್ ಕಾರಣ ಇಂಥ ಅವಾಂತರಕ್ಕೆ? ಸರ್ಕಾರದ ನಿರ್ಲಕ್ಷ್ಯ, ಹಣ ಇಲ್ಲ, ಪಾಪರ ಔಟಿದೆ ಸರ್ಕಾರ. ನಿಮ್ಮ ಇವರು ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಬಿಜೆಪಿ ಸರ್ಕಾರದಲ್ಲೂ ಈಸ್ಟ್ ಬೆಂಗಳೂರು ಸಂಪೂರ್ಣ ಜಲಾವೃತ ಆಗಿತ್ತು ಅಂತ. ಅದು ರಾಮಲಿಂಗಾರೆಡ್ಡಿ ನಿದ್ದೆ ಮಾಡ್ತಾ ಇದ್ರು, ಅದಕ್ಕೆ ಅವ್ರಿಗೆ ಗೊತ್ತಿಲ್ಲ ಅದು. ಸೊ ಇದಿಷ್ಟು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಯೋಗೇಶ್ವರ್ ಜೊತೆ ಹೆಬ್ಬಾಕ ತಿಮ್ಮಗಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಜಯನಗರ ಅಲ್ಪಸಂಖ್ಯಾತರ ಬಡಾವಣೆಗೆ ನೀರು ನುಗ್ಗಿದೆ. ಮಳೆ ನೀರು ನುಗ್ಗಿದ ಪರಿಣಾಮ ಈಗಾಗಲೇ ಸಾಕಷ್ಟು ಅನಾಹುತಗಳಾಗಿದೆ. ಈ ಹಾನಿಗೊಳಗಾದ ಮನೆಗಳಿಗೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟಿದ್ದು, ಆರ್ ಅಶೋಕ್ ಮತ್ತು ಛಲವಾದಿ ನಾರಾಯಣಸ್ವಾಮಿಯ ತಂಡ ಅಲ್ಲಿಗೆ ಭೇಟಿ ಕೊಟ್ಟಿದೆ. ಜನರಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಮನೆಗೆ ನುಗ್ಗಿದ ಮಳೆ ನೀರನ್ನ ಬಕೆಟ್ನಿಂದ ಹೊರ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಲೀಡರ್ಸ್ ಈಗಾಗಲೇ ಸ್ಥಳಕ್ಕೆ ಬಿಜೆಪಿ ನಿಯೋಗ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಆದರೆ ಎಷ್ಟೇ ನೀರು ಹೊರ ತೆಗೆದರೂ ಕೂಡ ನೀರು ಇನ್ನೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಇದೀಗ ಆ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ನಾಯಕರು ಮಳೆ ನೀರನ್ನ ಹೊರ ಹಾಕುವ ಕೆಲಸವನ್ನ ಮಾಡಿದ್ದಾರೆ. ಹೇಳಿಲ್ಲ ಅಂದ್ರೆ ಹೇಳಿ ಬಿಡಿ, ಹೇಳ್ಬೇಕು.